ಇನ್ನು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಅಪಾಯದ ಮಟ್ಟ ಮೀರಿ ನೀಡ್ತಾ ಇರುವಂತಹ ಭದ್ರಾ ನದಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ಫ್ಯಾಕ್ಟ್ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನದಿ. ಬಾಳೆಹೊನ್ನೂರು ಪಟ್ಟಣದ ಸುತ್ತಮುತ್ತ ನೆರೆ ಆತಂಕ ಕೂಡ ಇದೆ. ಚಿಕ್ಕಮಗಳೂರು ಜಿಲ್ಲೆ ಎನ್.ಆರ್.ಪುರ ತಾಲೂಕಿನ ಬಾಳೆಹೊನ್ನೂರು ಆ ಒಂದು ಪ್ರದೇಶದಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ಎದುರಾಗ್ತಾ ಇದೆ. ಬಾಳೆಹೊನ್ನೂರು ಪಟ್ಟಣದ ಮೀನು ಮಾರುಕಟ್ಟೆ ಈಗ ಮುಳುಗಡೆ ಆಗಿದೆ. ಮೀನು ಮಾರುಕಟ್ಟೆ ಪ್ರದೇಶ ಸಂಪೂರ್ಣ ಮುಳುಗಡೆ ಆಗಿದ್ದು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಸ್ಥಳೀಯ ನಾಗರಿಕರು ಕೂಡ. ಗ್ರಾಮಗಳಿಗೆ ನುಗ್ತಾ ಇರುವಂಥ ಭದ್ರಾ ನದಿಯ ನೀರು ಸದ್ಯಕ್ಕೆ ಪ್ರವಾಹ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಪರ್ಯಾಯ ವ್ಯವಸ್ಥೆಯನ್ನು ತಾಲೂಕು ಆಡಳಿತ ಜಿಲ್ಲಾಡಳಿತ ಮಾಡ್ತಾ ಇದೆ. ಆದರೆ ಈಗ ಅಪಾಯದ ಮಟ್ಟ ಮೀರಿ ಭದ್ರಾ ನದಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಕೆರೆಗಳು ಸೇರಿದಂತೆ ಹಳ್ಳ ಕೊಳ್ಳಗಳು ಕೂಡ ತುಂಬಿ ಹರಿತಾ ಇವೆ. ಹಾಗೆಯೇ ಈಗ ತೋಟಗಳಿಗೂ ಕೂಡ ನೀರು ನುಗ್ಗಿದ್ದು ಬೆಳೆ ನಾಶ ಆಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟನ್ನು ನೀಡಿದ್ದಾರೆ. ಅಶ್ವಿತ್, ನೋಡೋಣ ಬನ್ನಿ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಎಡೆಬಿಡದೆ ವರುಣ ತನ್ನ ಆರ್ಭಟವನ್ನು ಮುಂದುವರಿಸಿರುವಂಥದ್ದು. ಏನು ಘಟ್ಟ ಪ್ರದೇಶದ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ಭದ್ರಾ ನದಿಯಲ್ಲಿ ಒಳಹರಿವಿನಲ್ಲಿ ಅಪಾರ ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವಂಥದ್ದು. ನಾವಿವಾಗ ಎನ್.ಆರ್.ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪದಲ್ಲಿರುವಂತಹ ಭದ್ರಾ ನದಿಯ ಸೇತುವೆ ಮೇಲಿದ್ದೇವೆ. ಇಲ್ಲಿ ಭದ್ರಾ ನದಿ ತನ್ನ ಆರ್ಭಟವನ್ನು ಮುಂದುವರಿಸಿರುವಂಥದ್ದು. ಸರಿಸುಮಾರು ಸಾಕಷ್ಟು ಪ್ರಮಾಣದಲ್ಲಿ ಒಳಹರಿವು ಕೂಡ ಹೆಚ್ಚಾಗಿರುವಂಥದ್ದು. ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಪ್ರಮುಖವಾಗಿ 3 ದಿವಸದಿಂದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ಅಪಾರ ಪ್ರಮಾಣದ ನೀರು ಭದ್ರಾ ನದಿಗೆ ಬರ್ತಾ ಇರುವಂತದ್ದು. ಕ್ಷಣ ಕ್ಷಣಕ್ಕೂ ಕೂಡ ಭದ್ರಾ ನದಿಯಲ್ಲಿ ಒಳಹರಿವಿನ ಮಟ್ಟ ಏನಿದೆ ಅದು ಏರಿಕೆ ಆಗ್ತಾ ಇರುವಂತದ್ದು. ಭದ್ರಾ ನದಿಯಲ್ಲಿ ಸುತ್ತಮುತ್ತ ಇದ್ದಂತಹ ಪ್ರದೇಶ ಏನಿದೆ ಅದೀಗ ನೆರೆಯ ಒಂದು ಆತಂಕ ಎದುರಾಗಿರುವಂತದ್ದು. ಮುಖ್ಯವಾಗಿ ಈ ಒಂದು ಭದ್ರಾ ನದಿಯ ಸೇತುವೆ ಏನಿದೆ ಅದರ ಸುತ್ತಮುತ್ತಲ ಪ್ರದೇಶಗಳು ಈಗ ಆಲ್ರೆಡಿ ಜಲಾವೃತ ಆಗಿರುವಂತದ್ದು. ನಾವಿವಾಗ ದೃಶ್ಯದಲ್ಲಿ ನೋಡ್ತಿದ್ದೇವೆ. ಏನು ಭದ್ರಾ ನದಿಯ ದಂಡೆಯ ಮೇಲಿದ್ದಂತಹ ಅಡಿಕೆ ತೋಟ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತವಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಭದ್ರಾ ನದಿಯಲ್ಲಿ ಒಳಹರಿವು ಹೆಚ್ಚಾಗ್ತಿದ್ದಂತೆ ಸಂಪೂರ್ಣವಾಗಿ ಭದ್ರಾ ನದಿಯ ಸುತ್ತಮುತ್ತಲಿನ ಪ್ರದೇಶಗಳೇನಿದೆ ಅಲ್ಲಿ ನೆರೆಯ ಒಂದು ಆತಂಕಗಳು ಸೃಷ್ಟಿಯಾಗಿರುವಂಥದ್ದು. ಭದ್ರಾ ನದಿಯ ದಡದಲ್ಲಿದ್ದಂತಹ ಮರಗಳೇನಿತ್ತು ಅದು ಸಂಪೂರ್ಣವಾಗಿ ಮುಳುಗುವ ಸ್ಥಿತಿಗೆ ತಲುಪಿದೆ. ಈಗ ಕೇವಲ ಆ ಮರಗಳ ತುದಿ ಏನಿದೆ ಅದು ಮಾತ್ರ ಕಾಣಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ಮಳೆ ಧಾರಾಕಾರವಾಗಿ ಸುರಿತಾನೆ ಇದೆ. ಈ ಹಿನ್ನೆಲೆಯಲ್ಲಿ ನದಿಗೂ ಕೂಡ ಒಳಹರಿವಿನ ಮಟ್ಟ ಏನಿದೆ ಅದು ಏರಿಕೆ ಆಗ್ತಿದೆ. ಇದರಿಂದಾಗಿ ಭದ್ರಾ ನದಿಯ ಸುತ್ತಮುತ್ತಲ ಪ್ರದೇಶ ಏನಿದೆ ಆ ಒಂದು ಪ್ರದೇಶದಲ್ಲಿ ಒಂದು ಆತಂಕ ಈಗ ಸೃಷ್ಟಿಯಾಗಿರುವಂಥದ್ದು. ಜೊತೆಗೆ ಏನು ಬಾಳೆಹೊನ್ನೂರಿನ ಕೆಲ ಪ್ರದೇಶ ಏನಿದೆ ಆ ಪ್ರದೇಶಗಳಿಗೂ ಕೂಡ ನಿನ್ನೆ ರಾತ್ರಿ ನದಿಯ ನೀರೊಂದು ನುಗ್ಗಿತ್ತು. ಈಗ ಸ್ವಲ್ಪ ಆ ಒಂದು ಕಡಿಮೆ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆದರೆ ಮತ್ತೆ ಬೆಳಗ್ಗೆ ಮುಂಜಾನೆಯಿಂದ ಮಳೆ ಮತ್ತೆ ಆರಂಭವಾಗಿದೆ. ಈ ನಿಟ್ಟಿನಲ್ಲಿ ಇನ್ನಷ್ಟು ನದಿಯ ನೀರಿನ ಮಟ್ಟ ಏನಿದೆ ಅದು ಏರಿಕೆಯಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಎಡೆಬಿಡದೆ ಪಶ್ಚಿಮ ಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ನದಿ ತೊರೆಗಳು ಹಳ್ಳ ಕೊಳ್ಳಗಳು ತುಂಬಿ ಆರ್ಭಟವನ್ನ ಮುಂದುವರಿಸಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.